ಮಂಡ್ಯದ ಸ್ವಾಭಿಮಾನಿ ಹೋರಾಟಗಾರರೇ ಏಳಿ ಎದ್ದೇಳಿ. ಮಂಡ್ಯ ಅಂತ ಅಂದ್ರೆ ಹೋರಾಟ, ಹೋರಾಟ ಅಂದ್ರೆ ಮಂಡ್ಯ. ಮಂಡ್ಯ ಅಂದಿದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದೆ ಹೋರಾಟಗಳು, ರೈತಪರ ಹೋರಾಟಗಳು, ರೈತಪರ ಚಿಂತನೆ, ರೈತ ನಾಯಕರು, ಹಸಿರು ಶಾಲು, ಇದೆಲ್ಲವೂ ನಮಗೆ ನೆನಪಿಗೆ ಬರೋದು ಮಂಡ್ಯ ಅಂದ್ರೆ. ಕಾವೇರಿ ಹೋರಾಟದ ನೆಲ ಮಂಡ್ಯದಲ್ಲಿ ಜನ ಕೇಸರಿ ಧ್ವಜಕ್ಕಾಗಿ ಬೀದಿಗಿಳಿದಿದ್ರಿ. ಆದ್ರೆ ಜೀವನಾಡಿ ಕೆಆರ್ಎಸ್ ಪಕ್ಕದಲ್ಲೇ ನಡೀತಾ ಇರುವಂತ ಅನ್ಯಾಯ ಅದಕ್ಕೆ ಹೇಳಲ್ವಾ? ಲಕ್ಷಾಂತರ ಎಕರೆಗೆ ನೀರುಣಿಸುವಂತ ಕೆಆರ್ಎಸ್ ಮಂಡ್ಯದವರಿಗೆ ಸಂಬಂಧನೇ ಇಲ್ವಾ ಹಾಗಾದ್ರೆ? ಮಂಡ್ಯದ ಹಸಿರು ಸೇನಾನಿಗಳೇ, ಎಲ್ಲಿ ಹೋಯ್ತು ನಿಮ್ಮ ಆ ಗಟ್ಟಿ ಧ್ವನಿ? ಮಂಡ್ಯದಲ್ಲಿ ಗುಡುಗಿದ್ರೆ ಇಂಡಿಯಾ ನಡಗತ್ತೆ ಅಂತಂತಾರೆ. ಎಷ್ಟು ದೊಡ್ಡ ಅನ್ಯಾಯಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ರು ಕೂಡ ಸಕ್ಕರೆ ನಾಡಿನವರು ಯಾಕೆ ಸೈಲೆಂಟ್ ಆಗಿದ್ದೀರಾ? ಇದು ನಮ್ಮ ಪ್ರಶ್ನೆ. ಮಂಡ್ಯ ಅಂತ ಅಂದ್ರೆ ಹೋರಾಟ ಅಂತ ಕರಿತೀವಿ, ಮಂಡ್ಯ ಅಂತ ಅಂದ್ರೆ ಸ್ವಾಭಿಮಾನ ಅಂತ ಹೇಳ್ತೀವಿ, ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರೆ. ಆದ್ರೆ ಯಾಕೆ ನೀವು ಸೈಲೆಂಟ್ ಆಗಿದ್ದೀರಾ? ಅನ್ಯಾಯ ಆಗ್ತಾ ಇದೆ, ಅನ್ಯಾಯಕ್ಕೆ ಅಂತ ಮುಹೂರ್ತ ಬೇರೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ ಗಮನಕ್ಕೆ ಬಂದೇ ಅಲ್ವಾ? ನಿಮ್ಗೆ ಯಾರಿಗೂ ಹೋರಾಟ ಮಾಡ್ಬೇಕು ಅಂತ ಅನಿಸ್ತಾನೆ ಇಲ್ವಾ? ಜೀವನಾಡಿ ಕೆಆರ್ಎಸ್ ಪಕ್ಕದಲ್ಲಿ ಅನ್ಯಾಯ ಆಗುತ್ತಲ್ಲ, ಕೇಳಲ್ವಾ ನೀವು ಇದನ್ನ? ಧ್ವನಿ ಎತ್ತಲ್ವಾ ನೀವು? ಧ್ವನಿ ಎತ್ತಬೇಕು. ಕೆಆರ್ಎಸ್ ಮಗ್ಗಲಲ್ಲೇ ಬೇಬಿ ಬೆಟ್ಟ ಆಗಿದೆ. ಮಂಡ್ಯದವ್ರಿಗೆ ಎಲ್ರಿಗೂ ಇದು ನೆನಪಿದೆ ಅಲ್ವಾ, ಬೇಬಿ ಬೆಟ್ಟ. ಯಾಕೆ ಈ ಬೇಬಿ ಬೆಟ್ಟದ ಬಗ್ಗೆ ನೀವೀಗ ಧ್ವನಿ ಎತ್ತುತ್ತಾ ಇಲ್ಲ? ಈಗ ಮತ್ತೆ ಗಣಿಗಾರಿಕೆಯನ್ನ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಶಾಸಕರು, ಸಂಸದರುಗಳು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಜೆಡಿಎಸ್ ಸುಮಲತಾ ಅಂಬರೀಶ್ ಮಧ್ಯ ಕಿತ್ತಾಟಕ್ಕೆ ಕಾರಣವಾಗಿದ್ದು ಇದೇ ಬೇಬಿ ಬೆಟ್ಟ. ಟ್ರಯಲ್ ಬ್ಲಾಸ್ಟಿಂಗ್ ಗೆ ಸದ್ದಿಲ್ಲದೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ರೈತರ ವಿರೋಧದ ನಡುವೆಯೂ ಕೂಡ ಟ್ರಯಲ್ ಬ್ಲಾಸ್ಟಿಂಗ್ ಪ್ರಿಪರೇಷನ್ ಜೋರಾಗಿ ನಡೀತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿ ಈ ಬೇಬಿ ಬೆಟ್ಟ ಇದೆ. ಡ್ಯಾಂ ಸುತ್ತಮುತ್ತ 20 ಕಿಲೋಮೀಟರ್ ಗಣಿಗಾರಿಕೆ ನಿಷೇಧಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮುಂದಿನ ತಿಂಗಳು ತಜ್ಞರ ತಂಡದಿಂದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಲಾಗುತ್ತೆ. ಟ್ರಯಲ್ ಬ್ಲಾಸ್ಟ್ ವರದಿ ಆಧರಿಸಿ ಗಣಿಗಾರಿಕೆಗೆ ಅವಕಾಶ ನೀಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹೈಕೋರ್ಟ್ ಆದೇಶ ಇದೆ, ಆದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಟ್ರಯಲ್ ಮಾಡ್ತಾರಂತೆ, ಆಮೇಲೆ ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾರಂತೆ. ಯಾಕೆ ಬೇಕು ಟ್ರಯಲ್ಲು? ಯಾಕೆ ಬೇಕು ಅನ್ನೋದು ಪ್ರಶ್ನೆ. ಎಂತೆಂಥ ಹೋರಾಟಗಳು ಇದಕ್ಕಾಗಿಯೇ ನಡೆದಿದೆ. ಆದರೆ ಮಂಡ್ಯದವ್ರಿಗೆ ಯಾಕೋ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಬೇಬಿ ಬೆಟ್ಟವನ್ನು ಉಳಿಸ್ಕೊಳ್ಳೇಬೇಕು, ಅದಕ್ಕಾಗಿ ನಿಮ್ಮ TV5 ಕೂಡ ಧ್ವನಿ ಎತ್ತಿದೆ. ನೀವು ಕೂಡ ಇದರ ಜೊತೆಗೆ ಧ್ವನಿ ಎತ್ತಬೇಕು. ಬೇಬಿ ಬೆಟ್ಟ ಮಂಡ್ಯದ ವಿಚಾರ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾದಂಥ ಸಂಪತ್ತು ಇತ್ತು ಮತ್ತು ಅಲ್ಲಿ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ, ಇದೆಲ್ಲವನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನಿಮಗೆಲ್ಲ ನೆನಪಿರ್ಬೋದು 2018 ಏನಾಗಿತ್ತು, ದೊಡ್ಡ ಮಟ್ಟಿಗೆ ಸೌಂಡ್ ಬಂದಿತ್ತು, ನೀವೆಲ್ಲ ಗಾಬರಿ ಆಗಿದ್ರಿ, ಏನಿದು, ಏನಾಗ್ತಾ ಇದೆ ಅಂತ. ಸೆಪ್ಟೆಂಬರ್ 25, 2018 ನೆನಪಿದ್ರೆ ನೀವೆಲ್ಲರೂ ಮತ್ತೆ ಅಲರ್ಟ್ ಆಗ್ತೀರಾ, ಮತ್ತೆ ಆ ಥರದ ತಪ್ಪ ಆಗಬಾರ್ದು ಅಂತ ಎಚ್ಚರಿಕೆಯನ್ನು ವಹಿಸ್ತೀರಾ. ಆದರೆ ಯಾಕೆ ಈಗ ಧ್ವನಿ ಎತ್ತುತ್ತಾ ಇಲ್ಲ? ಬೇಬಿ ಬೆಟ್ಟದಲ್ಲಿ ಮತ್ತೆ ಗಣಿಗಾರಿಕೆ ಪ್ರಾರಂಭ ಆಗಕ್ಕೆ ಬಿಡ್ತೀರಾ ಹಾಗಾದ್ರೆ? ಮಂಡ್ಯ ಅಂತ ಹೇಳಿದ್ರೆ ನಮಗೆ ಸಕ್ಕರೆ ನಾಡು ಅಂತ ನಾವು ಹೇಳ್ತೀವಿ, ಗಣಿಗಾರಿಕೆಯ ನಾಡು ಅಂತ ಹೇಳಬೇಕಾ? ಅದರ ಅವಶ್ಯಕತೆ ಇದೆಯಾ? ಅದರ ಅನಿವಾರ್ಯತೆ ಇದೆಯಾ? ಯಾಕೆ ಬೇಕು ಅವಕಾಶ? ಯಾಕೆ ಬೇಕು ಟ್ರಯಲ್ಲು? ಬೇಡ ಇದು. ಮಂಡ್ಯದ ಜನರು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಮೊನ್ನೆ ತಾನೇ ನೀವು ಧ್ವಜದ ವಿಚಾರದಲ್ಲಿ ಧ್ವನಿ ಎತ್ತಿದ್ರಿ, ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರಿ, ಬೀದಿಗೆ ಇಳಿದಿದ್ರಿ. ಅದಕ್ಕೆ ಅಂತ ಹೋರಾಟ ಮಾಡಿದಾಗ ನಮ್ಮ ಪರಿಸರ, ನಮ್ಮ ಸಂಪತ್ತು ಸಂರಕ್ಷಣೆ ಆಗಬೇಕು, ಇದರ ಬಗ್ಗೆ ಧ್ವನಿ ಎತ್ತೋದಿಲ್ವಾ? ಬೇಬಿ ಬೆಟ್ಟ ಇಷ್ಟು ಬೇಗ ಬೇಡ ಆಗ್ಬಿಡ್ತಾ ಹಾಗಿದ್ರೆ ಮಂಡ್ಯದ ಜನತೆಗೆ? 2018ರಲ್ಲಿ ಏನಾಗಿತ್ತು? ಎಷ್ಟು ದೊಡ್ಡ ಸೌಂಡ್ ಆಗಿತ್ತು, ಬ್ಯಾಕ್ ಟು ಬ್ಯಾಕ್ ಶಬ್ದಗಳಾಗಿತ್ತು. ಇಡೀ ಮಂಡ್ಯದ ಜನರು ಅಕ್ಷರಶಃ ಅವತ್ತು ಬೆಚ್ಚಿ ಬಿದ್ದಿದ್ರು. ಇದು ಭೂಕಂಪನೋ, ಉಗ್ರಗಾಮಿಗಳ ಬಾಂಬ್ ಸ್ಫೋಟನೋ ಏನು ಅಂತಾನೆ ಅರಿವಾಗಿರ್ಲಿಲ್ಲ, ಕಂಗೆಟ್ಟಿ ಕೂತಿದ್ರಿ. ಆಗಲೇ ಗೊತ್ತಾಗಿತ್ತು ಬೇಬಿ ಬೆಟ್ಟ ಎಷ್ಟು ಡೇಂಜರಲ್ಲಿದೆ, ಜೊತೆಗೆ ನಾವು ಕೂಡ ಅಂತ. ಗಣಿಗಾರಿಕೆಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಒಂದೆರಡಲ್ಲ ಸಮಸ್ಯೆ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ನಾವು ಬೆಳೆಯುವಂಥ ಆಹಾರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದೆಲ್ಲ ನೆನಪಿಲ್ಲ ಹಾಗಾದ್ರೆ? ಇದೆಲ್ಲ ಗೊತ್ತಾಗಿಲ್ವಾ ಹಾಗಿದ್ರೆ? ಯಾಕೆ ಮಂಡ್ಯ ಜನ ಸೈಲೆಂಟ್ ಆಗಿದ್ದೀರಾ? ಯಾಕೆ ಮಂಡ್ಯ ಜನರು ಏನು ಮಾತಾಡ್ತಾ ಇಲ್ಲ, ಧ್ವನಿ ಎತ್ತುತ್ತಾ ಇಲ್ಲ? ಯಾರ ಮಾತನ್ನು ಕೇಳಿದ್ದೀರಾ? ಎಂತೆಂಥ ಹೋರಾಟಗಳು ನಡೆದಿದೆ ನೆನಪಿನಲ್ಲಿ ಇಟ್ಕೊಳ್ಳಿ. ಎಂತೆಂಥ ಹೋರಾಟಗಾರರು ಇದರ ಪರವಾಗಿ ಧ್ವನಿ ಎತ್ತಿದ್ರು. ರಾಜಮಾತೆ ಪ್ರಮೋದ ದೇವಿ ಅವರು ಬೇಡ ಅಂತ ಹೇಳಿದ್ರು. ಯಾಕೆ ಬೇಡ ಅಂತ ಹೇಳಿದ್ರು ಅವರು?
ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಲ್ವಾ ಬೇಡ ಅಂತ ಹೇಳಿದ್ದು. KRS ಡ್ಯಾಮ್ನಿಂದ ಕೇವಲ 5-6 ಕಿಲೋಮೀಟರ್ ಮಾತ್ರ ದೂರ ಇರೋದು ಈ ಬೇಬಿ ಬೆಟ್ಟ. ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ, 5-6 ಕಿಲೋಮೀಟರ್ ಅಷ್ಟೇ ದೂರ. ಸುಮಾರು 20 ಕಿಲೋಮೀಟರ್ ಡ್ಯಾಮ್ ಸುತ್ತಮುತ್ತ ಗಣಿಗಾರಿಕೆ ಆಗಬಾರದು ಅಂತ ಹೈಕೋರ್ಟ್ ಆದೇಶವನ್ನು ನೀಡಿದೆ. ನೀರಿಗಾಗಿ ಎಷ್ಟು ಪರದಾಡಿದ್ದೀರಾ ಈ ಬಾರಿ ಅನ್ನೋದು ನಿಮಗೆ ಗೊತ್ತಿದೆ. ಕಾವೇರಿ ನೀರಿಲ್ಲ ಅಂತ ಎಷ್ಟೆಲ್ಲ ಪರದಾಡಿದ್ದೀರಾ, ಎಷ್ಟೆಲ್ಲ ಹೋರಾಟ ಮಾಡಿದ್ದೀರಾ, ಬೀದಿಗೆ ಇಳಿದಿದ್ದೀರಾ. ಈಗ KRS ಡ್ಯಾಮ್ನಲ್ಲೂ ಕೂಡ ಅನಾಹುತ ಸಂಭವಿಸೋಕೆ ಬಿಡ್ತೀರಾ ನೀವು? ಧ್ವನಿ ಎತ್ತಲ್ವಾ ಇದ್ರ ಬಗ್ಗೆ? ಇದು ಸರಿನಾ? ಹಾಗಾದ್ರೆ ಹೈಕೋರ್ಟ್ ಆದೇಶ ಮಾಡಿದ್ರು ಕೂಡ ಇಲ್ಲಿ ಟ್ರಯಲ್ ಮಾಡೋದು ಯಾಕೆ? ಟ್ರಯಲ್ ಯಾಕೆ ಬೇಕು? ನೀವೀಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ, ಈಗ ಹೋರಾಟ ಮಾಡಲಿಲ್ಲ ಅಂದರೆ, ಈಗ ಧ್ವನಿ ಜೋಡಿಸ್ಲಿಲ್ಲ ಅಂತಂದರೆ ತೀರಾ ಕಷ್ಟ ಆಗತ್ತೆ, ಸಮಸ್ಯೆ ಆಗತ್ತೆ, ರೈತರಿಗೆ ಅನ್ಯಾಯ ಆಗತ್ತೆ, ಮೋಸ ಆಗತ್ತೆ. ಮಂಡ್ಯ ಅಂತಂದರೆ ಎಲ್ಲ ಕಡೆ ಧೂಳು ಕಲ್ಲು ಇದೇ ತುಂಬ್ಕೊಂಡು ಹೋಗಿರುತ್ತೆ. ನಮಗಿವತ್ತು ಮಂಡ್ಯ ಅಂತ ಅಂದರೆ ಆ ಹಸಿರು, ಕಬ್ಬು, ಸಕ್ಕರೆ, ರೈತರು, ಹಸಿರು ಶಾಲು ಇದೆಲ್ಲ ನೆನಪಿಗೆ ಬರುತ್ತೆ. ಹಾಗಿದ್ರೆ ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ ನೀವು ಹಾಗಾದರೆ?